ಶೇಖ್ ಹಸೀನಾ ಭಾರತಕ್ಕೆ ಬಂದಿರುವ ಬಗ್ಗೆಯೂ ಮಾಹಿತಿ. ಹಿಂಸಾಚಾರ ಹೆಚ್ಚಿದ ಬಳಿಕ ಶೇಖ್ ಹಸೀನಾ ರಾಜೀನಾಮೆಯನ್ನ ಕೊಟ್ಟರು. ಭಾರತಕ್ಕೆ ಬರ್ತೀನಿ ಅಂತ ಅವರು ಮನವಿಯನ್ನ ಮಾಡಿಕೊಂಡ್ರು. ಅವರ ಮನವಿಯನ್ನ ನಾವು ಪುರಸ್ಕರಿಸಿದ್ವಿ, ಆಶ್ರಯ ನೀಡಿದ್ದೇವೆ. ಹಾಗೆಯೇ ಗಡಿಯಲ್ಲಿ ಬಿಎಸ್ಎಫ್ಗೆ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಟ್ಟಿದ್ದೇವೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರು ರಾಜ್ಯಸಭೆಗೆ ಕೊಟ್ಟಂತಹ ಮಾಹಿತಿ ಇದು. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ದೇಶವೇ ಹೊತ್ತಿ ಉರಿತಾ ಇದೆ. ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಈ ನಡುವೆ ನಿನ್ನೆ ಮಹತ್ವದ ಬೆಳವಣಿಗೆ ಎಂಬಂತೆ ಶೇಖ್ ಹಸೀನಾ ರಾಜೀನಾಮೆಯನ್ನ ಕೊಟ್ಟರು ಪ್ರಧಾನಿ ಹುದ್ದೆಗೆ. ನಂತರ ದೇಶವನ್ನ ತೊರೆದು ಪಲಾಯನಗೈದ್ರು, ಭಾರತಕ್ಕೆ ಬಂದರು. ಅವರು ಭಾರತವನ್ನ ಸಂಪರ್ಕ ಮಾಡಿ ಸಹಾಯ ಕೇಳಿದ್ರು. ಹಾಗಾಗಿ ಅವರ ಮನವಿಯನ್ನ ನಾವು ಪುರಸ್ಕರಿಸಿ ಅವರಿಗೆ ಬೇಕಾದಂತಹ ಭದ್ರತೆಯನ್ನ ಕೂಡ ಒದಗಿಸಿದ್ವಿ. ಇನ್ನು ಶೇಖ್ ಹಸೀನಾ ಲಂಡನ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನೆಲ್ಲ ಬೆಳವಣಿಗೆಗಳಾಗಿದೆ. ಭಾರತ ಸರ್ಕಾರ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ವಿದೇಶಾಂಗ ಸಚಿವ ಜೈಶಂಕರ್ ಅವರು ರಾಜ್ಯಸಭೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಸರ್ವಪಕ್ಷ ಸಭೆಯನ್ನ ಕೂಡ ಮಾಡಲಾಗಿತ್ತು. ಆ ಸಭೆಯಲ್ಲಿ ಬಾಂಗ್ಲಾದೇಶದ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನ ಮಾಡಲಾಯಿತು.